ಯೋ ಗಾಯ್ಸ್, ಇವತ್ತು ನಾವು 2007 ಅಲ್ಲಿ ರಿಲೀಸ್ ಆಗಿದ್ದ ಟೀತ್ ಅನ್ನುವ ಒಂದು ಭಯಾನಕ ಮೂವಿಯನ್ನೇ ನೋಡ್ತಿದೀವಿ. ನನ್ನನ್ನು ಕೇಳಿದ್ರೆ ಇಡೀ ಈ ಭೂಮಿಯಲ್ಲಿ ಇಂತಹ ಒಂದು ವಿಚಿತ್ರವಾದ ಚಿತ್ರ ಇದು ಒಂದೇನೆ ಇರೋದು. ಯಾಕೆಂದ್ರೆ ಅಷ್ಟೊಂದು ಕ್ರೇಜಿಯಾದ ಮೂವಿ. ಅದು ಮಾತ್ರ ಇಲ್ಲ, ಇದೊಂದು ಅಡಲ್ಟ್ ಕಾಮಿಡಿ ಮೂವಿ. ಇಂತಹ ಮೂವೀಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ರೆ ಮಾತ್ರ ಈ ವಿಡಿಯೋವನ್ನ ನೋಡಿ. ಏನು ಇಲ್ಲ, ಈ ಮೂವಿಯಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ. ಆ ಹುಡುಗಿನೇ ಈ ಮೂವಿಯ ಹೀರೋಯಿನ್. ಅವಳಿಗೆ ಬೆಳಿಬಾರದ ಜಾಗದಲ್ಲಿ ಹಳ್ಳುಗಳು ಬೆಳೆದು ಬಿಟ್ಟಿರುತ್ತೆ. ಅದೇನೆ ಅವಳ ಪ್ರಾಬ್ಲಮ್. ಅದರಿಂದ ಅವಳಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಸೊ ಬನ್ನಿ, ಏನು ಎಂತ ಅನ್ನೋದನ್ನ ಫುಲ್ ಮೂವಿಯನ್ನ ನೋಡಿ ತಿಳ್ಕೊಳ್ಳೋಣ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇಬ್ಬರು ಚಿಕ್ಕ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂತು ಆಟಾಡ್ತಿರ್ತಾರೆ. ಅಣ್ಣ ಮತ್ತೆ ತಂಗಿ. ಹೇಗೆ ಅಂದ್ರೆ ಆ ಹುಡುಗನ ತಂದೆ ಮತ್ತೆ ಈ ಹುಡುಗಿಯ ತಾಯಿ ಇಬ್ಬರುವೆ ಮದುವೆ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಇವರಿಬ್ಬರು ಸ್ಟೆಪ್ ಅಣ್ಣ ಸ್ಟೆಪ್ ತಂಗಿ. ಸೊ ಆ ಚಿಕ್ಕ ಹುಡುಗಿನೇ ಈ ಮೂವಿಯ ಹೀರೋಯಿನ್. ಸೊ ಇಬ್ಬರು ಆಟಾಡ್ತಿರ್ಬೇಕಾದ್ರೆ ಆ ಹುಡುಗ ಹುಡುಗಿಗೆ ಹಾಕಿ ಹೊಡಿತಾನೆ ಇರ್ತಾನೆ. ಅದನ್ನ ನೋಡಿ ಅವನ ತಂದೆ ಅವನಿಗೆ ಬೈತಾರೆ, ಯಾಕೋ ನಿನ್ನ ತಂಗಿಗೆ ಹಾಕಿ ಹೊಡಿತಾನೆ ಇದೆಯಾ ನೀನು ಅಂತ ಕೇಳ್ಬೇಕಾದ್ರೆ, ಯೋ ನೀನು ಬಾಯನ ಮುಚ್ಚ, ಯಾವಳೇನು ನನ್ನ ತಂಗಿ ಇಲ್ಲ ಅಂತ ಆ ಚಿಕ್ಕ ವಯಸ್ಸಿನಲ್ಲಿ ಅವನ ತಂದೆಗೆ ಆಪೋಸಿಟ್ ಆಗಿ ಆ ಚಿಕ್ಕ ಹುಡುಗ ಹೆದರಿಸಿ ಮಾತಾಡ್ತಾನೆ. ಅದನ್ನ ಕೇಳಿ ತಂದೆ ಅವರು ತುಂಬಾನೇ ಟೆನ್ಷನ್ ಆಗ್ತಾರೆ. ಆದ್ರೂ ಸರಿ ಆಯ್ತು ಅಂತ ಬಿಟ್ಬಿಡ್ತಾರೆ. ಹಾಗೆ ಈ ಕಡೆ ಇಬ್ಬರು ಚಿಕ್ಕ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಹುಡುಗನ ಕೈಯನ್ನ ಏನೋ ಕಚ್ಚಿದೆ ಅನ್ಸುತ್ತೆ. ಅವನ ಕೈ ಬೆರಳಿಂದ ರಕ್ತ ಬರ್ತಿರುತ್ತೆ. ಹುಡುಗ ನೋವಿನಲ್ಲಿ ಅಯ್ಯೋ ಅಮ್ಮ ಅಂತ ಕಿರ್ಚ್ಕೋಬೇಕಾದ್ರೆ ತಂದೆ ತಾಯಿ ಓಡಿ ಬಂದು ಏನಾಯ್ತು ಏನಾಯ್ತು ಅಂತ ಕೇಳ್ತಿರ್ತಾರೆ. ಆವಾಗ ಆ ಚಿಕ್ಕ ಹುಡುಗಿ ಹುಡುಗನನ್ನ ನೋಡಿ ನಗಾಡ್ತಿರ್ತಾಳೆ. ಈ ಜಾಗದಲ್ಲಿ ಮೂವಿಯ ಟೈಟಲ್ ಅನ್ನ ಹಾಕಿ ಹಾಗೆ ಕತೆ ಶುರುವಾಗುತ್ತೆ. ಇವಾಗ ಹುಡುಗಿ ಚೆನ್ನಾಗಿ ಬೆಳೆದು ಬಿಟ್ಟಿದ್ದಾಳೆ. ಯಾವ್ದೋ ಒಂದು ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಾಳೆ. ಆ ರೀತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಆಹಾ ಹೋಹೋ ಅಂತ ಹುಡುಗಿ ಚೆನ್ನಾಗಿ ಮಾತಾಡ್ತಿರ್ತಾಳೆ. ಇದು ಒಂದು ರಿಂಗು. ಈ ರಿಂಗ್ ಅನ್ನ ನಾವು ಯಾರಿಗೆ ಬೇಕಾದ್ರೂ ಗಿಫ್ಟ್ ಮಾಡಬಹುದು. ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಯಾರಿಗೆ ಬೇಕಾದ್ರೂ ನಾವು ಕೊಡಬಹುದು ಅಂತ ತುಂಬಾನೇ ಸೆಂಟಿಮೆಂಟ್ ಆಗಿ ಸೂಪರ್ ಆಗಿ ಮಾತಾಡ್ತಿರ್ತಾಳೆ ಹುಡುಗಿ. ಇದನ್ನ ನೋಡೋ ಅಲ್ಲಿರೋ ಜನರಿಗೆ ಎಲ್ಲರಿಗೂ ನಮ್ಮ ಹುಡುಗಿಯನ್ನ ತುಂಬಾನೇ ಇಷ್ಟವಾಗುತ್ತೆ. ಅವಳು ಮಾತಾಡುವ ವಿಷಯವೂ ಇಷ್ಟವಾಗುತ್ತೆ. ಮಾತಾಡಿ ಮುಗಿಸ್ಬಿಟ್ಟು ಹೊರಗಡೆ ಬಂದು ಮಿಕ್ಕಿರುವ ಫ್ರೆಂಡ್ ಜೊತೆ ಮಾತಾಡಿ ಕೂತಿರ್ತಾಳೆ ಹುಡುಗಿ. ಆವಾಗ ಅಂತಹ ಸಮಯದಲ್ಲಿ ಆ ಜಾಗಕ್ಕೆ ಡೋಬಿ ಅನ್ನುವ ಒಬ್ಬ ಹುಡುಗ ಬರ್ತಾನೆ. ಆವಾಗ ಇವಳ ಜೊತೆ ಇರುವ ಇನ್ನೊಬ್ಬ ಹುಡುಗ ಹೇಳ್ತಾನೆ, ಇವನೇನಿ ನನ್ನ ಫ್ರೆಂಡ್ ಡೋಬಿ ಅಂತ ಇಂಟ್ರೊಡ್ಯೂಸ್ ಮಾಡಿ ಕೊಡ್ಬೇಕಾದ್ರೆ ಯಾರೋ ಹುಡುಗ ಅಂತ ನಮ್ಮ ಹೀರೋಯಿನ್ ಅವನನ್ನ ಹಿಂದೆ ತಿರುಗಿ ನೋಡ್ತಾಳೆ. ಅಷ್ಟೇ, ಹುಡುಗ ನೋಡೋದಕ್ಕೆ ತುಂಬಾನೇ ಸ್ಮಾರ್ಟ್ ಆಗಿರ್ತಿದ್ದಾನೆ. ವಾವ್, ಇಷ್ಟೊಂದು ಸಖತ್ತಾಗಿರ್ತಿದಾನಲ್ಲ, ಸೌಂದರ್ಯವಾಗಿರ್ತಿದಾನಲ್ಲ ಅಂತ ನಮ್ಮ ಹೀರೋಯಿನ್ ಶಾಕ್ ಆಗಿ ಆ ಹುಡುಗನನ್ನೇ ಡೋಬಿಯನ್ನೇ ನೋಡ್ತಿರ್ತಾಳೆ. ನಂತರ ಮತ್ತೆ ಕಾನ್ಶಿಯಸ್ ಗೆ ಬಂದು ಸರಿ ಆಯ್ತು ಇಟ್ಸ್ ಓಕೆ ಡೋಬಿ ಹಾಯ್ ಅಂತ ಒಬ್ಬರಿಗೊಬ್ಬರು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಅಲ್ಲಿಗೆ ಹಾಗೆ ಸೀನನ್ನು ಕಟ್ ಮಾಡಿದ್ರೆ ಅಲ್ಲಿಂದ ನಮ್ಮ ಹೀರೋಯಿನ್ ಹೊರಟು ಮನೆಗೆ ಬರ್ತಾಳೆ. ಅವಳ ಅಮ್ಮನಿಗೆ ಹುಷಾರಿರಲ್ಲ. ಸೊ ಅವರ ಅಮ್ಮನ ಪಕ್ಕದಲ್ಲಿ ಕೂತು, ಅಮ್ಮ ಇವಾಗ ನೀವು ಆರಾಮಾಗಿದ್ದೀರಾ ಅಂತೆಲ್ಲ ಮಾತಾಡ್ಬಿಟ್ಟು, ಅಮ್ಮ ಇವತ್ತು ಡೋಬಿ ಅಂತ ಒಬ್ಬ ಹುಡುಗನನ್ನ ನಾನು ನೋಡ್ದೆ, ಅವನು ನೋಡೋದಕ್ಕೆ ಸಖತ್ತಾಗಿರ್ತಿದ್ದಮ್ಮ, ಸೂಪರ್ ಆಗಿರ್ತಿದ್ದ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಅದೆಲ್ಲ ಈ ಏಜ್ ಅಲ್ಲಿ ಕಾಮನ್ ಕಣಮ್ಮ, ಆ ರೀತಿ ಫೀಲಿಂಗ್ಸ್ ಎಲ್ಲ ನಿನಗೆ ಬರೋದು ನ್ಯಾಯನೇ, ಅದ್ರಲ್ಲಿ ಏನು ತೊಂದರೆ ಇಲ್ಲ ಅನ್ನೋ ರೀತಿ ಅವರ ಅಮ್ಮನು ಹೇಳ್ತಾರೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹುಡುಗಿ ಕಾಲೇಜ್ಗೆ ಹೊರಟು ಹೋಗ್ತಿರ್ತಾಳೆ. ಪಾರ್ಟ್ ಟೈಮ್ ಆಗಿ ಒಂದು ಜಾಗದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಸೊ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಿಕ್ಕಿರುವ ಹುಡುಗರೆಲ್ಲ ನಮ್ಮ ಹುಡುಗಿ ಹತ್ರ ಟೀಸಿಂಗ್ ಅನ್ನ ಮಾಡ್ತಿರ್ತಾರೆ, ತುಂಬಾನೇ ಕಿಂಡಲ್ ಮಾಡ್ತಿರ್ತಾರೆ. ಆದ್ರೆ ಅದನ್ನ ನಮ್ಮ ಹೀರೋಯಿನ್ ದೊಡ್ಡದಾಗಿ ಏನನ್ನು ತಗೊಳ್ಳೋದಿಲ್ಲ. ಅದೇ ಸಮಯದಲ್ಲಿ ಇಬ್ಬರು ಹುಡುಗರು ಅಲ್ಲಿ ನಿಂತಿರ್ತಾರೆ. ಆ ಇಬ್ಬರು ಹುಡುಗರು ನಮ್ಮ ಹೀರೋಯಿನ್ ಅನ್ನು ನೋಡಿ, ಈ ಹುಡುಗಿಯನ್ನ ಹೇಗಾದ್ರೂ ನಾನು ಪಿಕಪ್ ಮಾಡ್ಲೇಬೇಕು ಕಣೋ, ಅದೆಲ್ಲ ನಿನ್ನ ಕೈಯಲ್ಲಿ ಆಗೋದೇ ಇಲ್ಲ, ಅವಳು ನಿನಗೆ ಬಿಡೋದಿಲ್ಲ, ಆ ರೀತಿ ಇಬ್ಬರು ಮಾತಾಡ್ಕೊತಿರ್ತಾರೆ ಹುಡುಗರು. ಈ ಕಡೆ ನಮ್ಮ ಹೀರೋಯಿನ್ ಅವಳ ಕ್ಲಾಸ್ ರೂಮ್ ಗೆ ಬಂದಾಯ್ತು. ನಡೆಯುವ ಕ್ಲಾಸಸ್ ಎಲ್ಲವನ್ನು ಅಟೆಂಡ್ ಮಾಡ್ತಿರ್ತಾಳೆ. ಕ್ಲಾಸ್ ಅನ್ನ ಲಿಸನ್ ಮಾಡ್ಕೊಂಡು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಈ ಹುಡುಗ ಕೂತಿದ್ದಾನೆ, ಡೋಬಿ ಆ ಜಾಗದಲ್ಲಿ ಕೂತಿದ್ದಾನೆ. ಅಷ್ಟೇ, ಅವನನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಇವನು ಯಾವಾಗ ಈ ಕಾಲೇಜ್ಗೆ ಜಾಯ್ನ್ ಆದ ಅಂತ ತುಂಬಾನೇ ಖುಷಿಯಾಗಿ ಅವನನ್ನು ನೋಡ್ತಿರ್ತಾಳೆ. ಸೊ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಫ್ರೆಂಡ್ಸ್ ಗ್ರೂಪ್ ಜೊತೆ ಸೇರಿ ಹಾಗೆ ಹೊರಗಡೆ ನಡೆದು ಹೋಗ್ತಿರ್ತಾಳೆ. ಆವಾಗ ಹೊಸದಾಗಿ ರಿಲೀಸ್ ಆಗಿರುವ ಒಂದು ಮೂವಿಯ ಬ್ಯಾನರ್ ಅನ್ನು ನೋಡ್ತಾರೆ. ಈ ಮೂವಿಯನ್ನ ನಾವು ನೋಡ್ಲೇಬೇಕು, ಈ ಮೂವಿ ತುಂಬಾ ಚೆನ್ನಾಗಿರ್ತಿದೆ ಅಂತ ತುಂಬಾ ಜನರು ನನಗೆ ರಿವ್ಯೂ ಅನ್ನ ಕೊಟ್ರು ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಇವತ್ತೇ ಹೋಗಿ ನೋಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಥಿಯೇಟರ್ ಗೆ ಹೋಗಿ ಮೂವಿ ಟಿಕೆಟ್ಸ್ ಅನ್ನ ತಗೊಂಡು ಸೀಟ್ ಅಲ್ಲಿ ಕೂತು ಮೂವಿಯನ್ನು ನೋಡ್ತಿರ್ತಾರೆ. ನಮ್ಮ ಹೀರೋಯಿನ್ ಮತ್ತೆ ಡೋಬಿ ಒಂದು ಕಡೆ ಕಪಲ್ ರೀತಿ ಕೂತಿರ್ತಾರೆ. ಅದೇ ತರ ಈ ಕಡೆ ಇನ್ನೊಂದು ಕಪಲ್ಸ್ ಫ್ರೆಂಡ್ಸ್ ಕೂತಿರ್ತಾರೆ. ಆವಾಗ ಪಕ್ಕದಲ್ಲಿ ಕೂತಿರುವ ನಮ್ಮ ಫ್ರೆಂಡ್ಸ್ ಕಪಲ್ಸ್ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ತಿರುಗಿ ನೋಡಿದ ಡೋಬಿ, ಏನಿದು ನಮ್ಮ ಪಕ್ಕದಲ್ಲಿ ಕೂತು ಇವರಿಬ್ಬರು ರೊಮ್ಯಾನ್ಸ್ ಮಾಡ್ತಿದ್ದಾರೆ, ಆದ್ರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರುವ ಹೀರೋಯಿನ್ ನಮ್ಮ ಹತ್ರ ಏನನ್ನು ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡ್ತಿಲ್ವಲ್ಲ ಅಂತ ನೋಡ್ಬೇಕಾದ್ರೂ ನಮ್ಮ ಹೀರೋಯಿನ್ ಹಾಗೆ ಸೈಲೆಂಟ್ ಆಗಿ ಇರ್ತಾಳೆ. ಇದನ್ನ ನೋಡಿ ಡೋಬಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಈ ಕಡೆ ಮನೆಯಲ್ಲಿ ನಮ್ಮ ಹೀರೋಯಿನ್ಗೆ ಒಬ್ಬ ಸ್ಟೆಪ್ ಬ್ರದರ್ ಇರ್ತಿದ್ದಾನೆ ಅಲ್ಲ, ಅವನನ್ನ ಇವಾಗ ತೋರಿಸ್ತಾರೆ. ಅವನು ಒಂದು ಸಿಕ್ಕಾಪಟ್ಟೆ ಎಸೆಕ್ಸ್ ಅಡಿಕ್ಟೆಡ್. ಅವನು ಯಾವಾಗ ನೋಡಿದ್ರು ಅವನ ಗರ್ಲ್ ಫ್ರೆಂಡ್ ಜೊತೆ ಮನೆಯಲ್ಲಿ ಕೂತು ರೊಮ್ಯಾನ್ಸ್ ಮಾಡ್ತಾನೆ ಇರ್ತಾನೆ. ಆವಾಗ ಹುಡುಗಿ ಅವನ ಹತ್ರ ಕೇಳ್ತಾಳೆ, ಏನು ಇದು ನಿನ್ನ ಕೈ ಬೆರಳನ್ನ ಏನು ಕಚ್ಚಿರೋ ರೀತಿ ಕಾಣ್ತಿದೆಯಲ್ಲ ಅಂತ ಕೇಳ್ಬೇಕಾದ್ರೆ, ಹಾಗೆ ಹುಡುಗ ಫ್ಲಾಶ್ ಬ್ಯಾಕ್ ಅನ್ನು ಯೋಚನೆ ಮಾಡಿ ನೋಡ್ತಾನೆ. ನನ್ನ ತಂಗಿ ಅವಳ ಬಾಯಿಂದ ಕಚ್ಬಿಟ್ಲು ಅಂತ ಹೇಳ್ತಿರ್ತಾನೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹುಡುಗರು ಫ್ರೆಂಡ್ಸ್ ಎಲ್ಲರೂ ಮೂವಿಯನ್ನ ನೋಡಿ ಕಂಪ್ಲೀಟ್ ಮಾಡಿಬಿಟ್ಟು ಕಾಡಿನ ಒಳಗಡೆ ಒಂದು ವಾಟರ್ ಫಾಲ್ಸ್ ಇರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಆ ಜಾಗಕ್ಕೆ ಬಂದು ನಮ್ಮ ಹುಡುಗರು ನೋಡ್ಬೇಕಾದ್ರೆ ಆ ಜಾಗವೇ ತುಂಬಾನೇ ಸೌಂದರ್ಯವಾಗಿ ಸೂಪರ್ ಆಗಿರುತ್ತೆ. ಸೊ ಕಪಲ್ಸ್ ಆಗಿ ಕೂತು ಮಾತಾಡ್ತಿರ್ತಾರೆ. ನಮ್ಮ ಹೀರೋಯಿನ್ ಮತ್ತೆ ಡೋಬಿ ಒಂದು ಜಾಗದಲ್ಲಿ ಕೂತು ಮಾತಾಡ್ತಿರ್ತಾರೆ. ಅಮೆರಿಕಾದಲ್ಲಿ ಟೀನೇಜ್ ಹುಡುಗರೆಲ್ಲ ಏನನ್ನ ಯಾವ್ದ್ರ ಬಗ್ಗೆ ಮಾತಾಡ್ಕೋತಾರೆ, ಆ ರೀತಿನೇ ಇಬ್ಬರು ಮಾತಾಡ್ಕೋತಿರ್ತಾರೆ.
ನೀನು ವರ್ಜಿನ ನಾನು ವರ್ಜಿನ, ನಿನಗೆ ಬಾಯ್ ಫ್ರೆಂಡ್ ಇದಾರ ಗರ್ಲ್ ಫ್ರೆಂಡ್ ಇದಾರ ಅಂತೆಲ್ಲ ಮಾತಾಡ್ಕೊತಿರ್ತಾರೆ. ಆವಾಗ ಹುಡುಗ ನನಗೆ ಆ ರೀತಿಯೆಲ್ಲ ಗರ್ಲ್ ಫ್ರೆಂಡ್ ಲವರ್ ಅಂತೆಲ್ಲ ಇಲ್ಲ, ನಾನು ತುಂಬಾನೇ ಒಳ್ಳೆ ಹುಡುಗ, ಇಲ್ಲಿವರೆಗೂ ನಾನು ವರ್ಜಿನ್ ಆಗಿ ಇರ್ತಿದ್ದೀನಿ ಅಂತೆಲ್ಲ ಹುಡುಗ ಮಾತಾಡ್ತಿರ್ತಾನೆ. ಅವನು ಮಾತಾಡೋದನ್ನ ನೋಡ್ಬೇಕಾದ್ರೇನೆ ನಮ್ಮ ಹೀರೋಯಿನ್ಗೆ ಅವನ ಮೇಲೆ ತುಂಬಾನೇ ಆಸೆ ಆಗ್ಬಿಡುತ್ತೆ, ಅವನನ್ನು ತುಂಬಾನೇ ಇಷ್ಟವಾಗ್ತಿರುತ್ತೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಮನೆಗೆ ಬರ್ತಾಳೆ. ಮನೆಯಲ್ಲಿ ಟಿವಿ ರನ್ ಆಗ್ತಿರುತ್ತೆ, ಅದರಲ್ಲಿ ಒಂದು ಕ್ರೂರವಾದ ಅನಿಮಲ್, ಒಂದು ಕ್ರೂರವಾದ ಕ್ರಿಯೇಚರ್ ಅಂತ ಕಿರ್ಚ್ಕೊಂಡ್ ಬರ್ತಿರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಏನಿದು ಇಷ್ಟೊಂದು ಕ್ರೂರವಾಗಿ ಭಯಾನಕವಾಗಿ ಇರ್ತಿದ್ಯಲ್ಲ ಅಂತ ಟಿವಿನ ಆಫ್ ಮಾಡಿಬಿಟ್ಟು ಅವಳ ರೂಮಿಗೆ ಹೋಗಿ ಮಲ್ಕೋತಾಳೆ. ಆ ರೀತಿ ನಮ್ಮ ಹುಡುಗಿ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವಳ ಕನಸಿನಲ್ಲಿ ಆ ಡೋಬಿ ಹುಡುಗ ಬರ್ತಾನೆ, ನಮ್ಮ ಹೀರೋಯಿನ್ ಜೊತೆ ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಆ ರೀತಿನೇ ರೊಮ್ಯಾನ್ಸ್ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ಟಿವಿಯಲ್ಲಿ ನೋಡಿದ್ಲಲ್ವಾ ಒಂದು ಕ್ರೂರವಾದ ಕ್ರಿಯೇಚರ್, ಅದು ಕನಸಿನಲ್ಲಿ ಫ್ಲಾಶ್ ಆಗ್ಬಿಡುತ್ತೆ. ಅಷ್ಟೇ ಶಾಕ್ ಆಗಿ ಕನಸಿಂದ ಎಚ್ಚರ ಆಗ್ಬಿಡ್ತಾಳೆ ಹುಡುಗಿ. ಅಯ್ಯೋ ಕರ್ಮ, ನಾನು ಒಳ್ಳೆ ಕನಸನ್ನ ತಾನೇ ಕಾಣ್ತಿದ್ದೆ, ಏನಕ್ಕೆ ಈ ರೀತಿ ನಡೀತು ನನಗೆ, ಸಡನ್ ಆಗಿ ಕೆಟ್ಟ ಕನಸಾಗಿ ಚೇಂಜ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ದಿನ ಕ್ಲಾಸಸ್ ಎಲ್ಲ ಕಾಲೇಜ್ ಅಲ್ಲಿ ರನ್ ಆಗ್ತಿರುತ್ತೆ. ನಮ್ಮ ಹೀರೋಯಿನ್ ಲೇಟ್ ಆಗಿ ಕ್ಲಾಸ್ಗೆ ಬರ್ತಾಳೆ. ಆವಾಗ ಡೋಬಿ ಕ್ಯೂರಿಯಾಸಿಟಿಯಿಂದ ನಮ್ಮ ಹೀರೋಯಿನ್ ಅನ್ನೇ ಎದ್ದು ನಿಂತು ನೋಡ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅವನನ್ನ ಕೇರೆ ಮಾಡೋದಿಲ್ಲ. ಅವಳ ಪಾಡಿಗೆ ಕ್ಲಾಸ್ ರೂಮ್ ಒಳಗಡೆ ಬಂದು ಕೂತು ಕ್ಲಾಸಸ್ ಅನ್ನ ಚೆನ್ನಾಗಿ ಲಿಸನ್ ಮಾಡ್ತಿರ್ತಾಳೆ. ನಂತರ ಕ್ಲಾಸ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ನಮ್ಮ ಹೀರೋಯಿನ್ ಡೋಬಿಗೆ ಕಾಲ್ ಅನ್ನ ಮಾಡ್ತಾಳೆ. ನೀನನ್ನು ನೋಡ್ಬೇಕಾದ್ರೆ ನನಗೆ ಏನೋ ಒಂದ್ ರೀತಿಯ ಫೀಲ್ ಇರ್ತಿದೆ ಕಣೋ, ನಾನು ಇವಾಗ ಕಾಲೇಜ್ಗೆ ಬರ್ಬೇಕಾದ್ರೂ ಕೂಡ ಆ ರೀತಿನೇ ನಾನು ಫೀಲ್ ಮಾಡ್ದೆ. ಮತ್ತೆ ಇದ್ರ ಮೇಲೆ ನಾವು ಗ್ರೂಪ್ ಆಗಿ ಮಾತ್ರ ಇಲ್ಲ, ಯಾವಾಗ್ಲೂ ಏನಕ್ಕೂ ನಾವು ಹೊರಗಡೆ ಹೋಗ್ಬಾರ್ದು, ನನಗೆ ಯಾಕೋ ವಿಚಿತ್ರವಾದ ಕನ್ಸೆಲ್ಲ ಬರ್ತಿದೆ ಅಂತ ಹುಡುಗನ ಹತ್ರ ಎಲ್ಲವನ್ನು ಶೇರ್ ಮಾಡ್ಕೊತಾಳೆ. ಅದಕ್ಕೆ ಡೋಬಿನು ಏನೋ ತುಂಬಾ ಒಳ್ಳೆ ಹುಡುಗನ ರೀತಿ ಸರಿ ಆಯ್ತು ಎಲ್ಲವನ್ನು ನಾನು ಕೇಳ್ಕೊತೀನಿ ಅನ್ನೋ ರೀತಿ ಮಾತಾಡಿ ಸರಿ ಆಯ್ತು ಅಂತ ಫೋನ್ ಕಾಲ್ಸ್ ಅನ್ನ ಕಟ್ ಮಾಡ್ಕೊತಾರೆ. ನಂತರ ನಮ್ಮ ಹೀರೋಯಿನ್ ಮನೇಲಿ ಇರ್ತಾಳೆ. ಆವಾಗ ಅವಳ ಸ್ಟೆಪ್ ಬ್ರದರ್ ಮನೇಲಿ ತಾನೇ ಇರ್ತಾನೆ, ಅವನ ಹತ್ರ ಹೋಗಿ ಮಾತಾಡೋಣ ಅಂತ ಟ್ರೈ ಮಾಡ್ತಾಳೆ. ಮನೇಲಿ ಆ ಸ್ಟೆಪ್ ಬ್ರದರ್ ಇನ್ನ ಗರ್ಲ್ ಫ್ರೆಂಡ್ ಇರೋದಿಲ್ಲ, ಅಂದ್ರೆ ಇವತ್ತು ಇನ್ನ ಅವಳು ಬಂದಿಲ್ಲ. ಅದು ಗೊತ್ತಿಲ್ಲದೆ ನಮ್ಮ ಹುಡುಗಿ ಹೋಗ್ತಾಳೆ. ನಿಧಾನಕ್ಕೆ ಡೋರ್ ಅನ್ನು ಓಪನ್ ಮಾಡ್ತಿರ್ತಾಳೆ. ಏನೋ ಕಂಡ ಕರ್ಮವನ್ನ ನಾವು ನೋಡ್ಬಿಡ್ತೀವೋ ಏನೋ ಅಂತ ಹೆದರ್ಕೊಂಡೆ ಓಪನ್ ಮಾಡ್ತಿರ್ತಾಳೆ. ಅಂದ್ರೆ ಎಲ್ಲಿ ಸ್ಟೆಪ್ ಬ್ರದರ್ ಅವನ ಗರ್ಲ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಗಿಮೆನ್ಸ್ ಮಾಡ್ತಿರ್ತಾನ ಅಂತ ಹೆದರ್ಕೊಂಡೆ ಓಪನ್ ಮಾಡ್ತಾಳೆ. ಸದ್ಯ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅವನು ಮಾತ್ರವೇ ಮಲ್ಗಿರ್ತಾನೆ. ಏನು ನೀನು ನನ್ನ ರೂಮ್ ಒಳಗಡೆ ಎಲ್ಲ ಬಂದಿದ್ಯಲ್ಲ ಅಂತ ಹುಡುಗ ಕೇಳ್ಬೇಕಾದ್ರೆ ಅವನ ರೂಮ್ ತುಂಬಾನೇ ಕಚಡವಾಗಿರುತ್ತೆ. ಅದಕ್ಕೆ ತಂಗಿ ಏನು ನೀನು ಅನ್ನ ಈ ರೀತಿ ಇರ್ತಿದ್ಯಲ್ಲೋ ಅಂತ ಹುಡುಗಿ ಮಾತಾಡ್ಬೇಕಾದ್ರೆ ಸರಿ ಆಯ್ತು ಏನಕ್ಕಾಗಿ ನೀನು ಇವಾಗ ನನ್ನ ರೂಮ್ ಒಳಗಡೆ ಬಂದಿದ್ಯಾ ಅಂತ ಸ್ಟೆಪ್ ಬ್ರದರ್ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಇಲ್ಲ ಇಷ್ಟು ವರ್ಷಗಳಾಗಿ ನಾವು ಒಂದಾಗಿನೇ ಇರ್ತಿದೀವಿ, ಆದ್ರೆ ಯಾವತ್ತು ನೀನು ನಾನು ಅಣ್ಣ ತಂಗಿಯಾಗಿ ಬಿಹೇವ್ ಮಾಡಿದ್ದೇ ಇಲ್ವಲ್ಲ, ಸೊ ಇದ್ರ ಮೇಲಾದ್ರೂ ನಮ್ಮ ರಿಲೇಶನ್ಶಿಪ್ ಅನ್ನ ನಾವು ಬಿಲ್ಡ್ ಮಾಡ್ಕೊಳ್ಳೋಣ, ಸೊ ಒಂದು ಅಣ್ಣ ತಂಗಿಯಾಗಿ ನಾವು ಇದ್ರ ಮೇಲಾದ್ರೂ ಜೀವನವನ್ನ ಮಾಡೋಣ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಆ ಸ್ಟೆಪ್ ಬ್ರದರ್ ತುಂಬಾನೇ ಕಚಡವಾಗಿ ಕೆಡ್ದಾಗಿ ಚೀಪ್ ಆಗಿ ನಮ್ಮ ಹೀರೋಯಿನ್ ಹತ್ರ ಮಾತಾಡಿ ಬಿಡ್ತಾನೆ. ಇದನ್ನ ಕೇಳಿ ಟೆನ್ಷನ್ ಆದ ನಮ್ಮ ಹೀರೋಯಿನ್ ಅಲ್ಲಿಂದ ಕಿರ್ಚ್ಕೊಂಡೆ ಅಲ್ಲಿಂದ ಅವನನ್ನು ಚೆನ್ನಾಗಿ ಬೈಕೊಂಡೆ ಓಡಿ ಹೊರಗಡೆ ಬಂದ್ಬಿಡ್ತಾಳೆ. ಹೊರಗಡೆ ಬಂದ ಮೇಲೆ ನಿನ್ನೆ ಒಂದು ವಾಟರ್ ಫಾಲ್ಸ್ ಗೆ ಹೋಗಿದ್ರಲ್ವಾ ಆ ಜಾಗಕ್ಕೆ ಬರ್ತಾಳೆ. ಅಲ್ಲಿಗೆ ಹೋಗಿ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನಮ್ಮ ಡೋಬಿ ಹುಡುಗನಿಗೆ ಫೋನ್ ಕಾಲ್ ಅನ್ನ ಮಾಡಿ ಅವನನ್ನು ಆ ಜಾಗಕ್ಕೆ ಬರೆಸ್ತಾಳೆ. ಇವಳು ಕಾಲ್ ಮಾಡಿ ಕರೆದಿದ್ದ ಸ್ವಲ್ಪ ಹೊತ್ತಿಗೆನೆ ಹುಡುಗ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಇಬ್ಬರಿಗೆ ಸ್ವಲ್ಪ ಹೊತ್ತು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ನಾವಿಬ್ಬರು ಸೇರಿ ಸ್ವಿಮ್ಮಿಂಗ್ ಅನ್ನ ಮಾಡೋಣ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಸ್ವಿಮ್ಮಿಂಗ್ ಡ್ರೆಸ್ ಅನ್ನೆಲ್ಲ ಹಾಕೊಂಡ್ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೀರೋವನ್ನ ನೋಡ್ಬಿಟ್ಟು ನನ್ನ ಕನಸಿನಲ್ಲಿ ಕೂಡ ನಾನು ಈ ರೀತಿನೇ ಕಣೋ ನಿನ್ನನ್ನ ನೋಡಿದ್ದು ಅಂತ ಹೇಳ್ತಿರ್ತಾಳೆ. ಈ ರೀತಿನ ನನ್ನನ್ನು ನೋಡ್ದೆ ಅಂತ ಹುಡುಗ ಕಿಂಡಲ್ ಮಾಡ್ತಿರ್ತಾನೆ. ಸರಿ ಆಯ್ತು ಏನು ತೊಂದರೆ ಇಲ್ಲ, ಬಾ ನಾವು ಹೋಗಿ ಸ್ವಿಮ್ಮಿಂಗ್ ಅನ್ನ ಮಾಡೋಣ ಅಂತ ಹೇಳಿ ಇಬ್ಬರು ನೀರಿಗೆ ಇಳಿದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಸ್ವಿಮ್ಮಿಂಗ್ ಅನ್ನ ಮಾಡ್ತಿರ್ತಾರೆ. ಚೆನ್ನಾಗಿ ಮಾತಾಡಿ ಖುಷಿ ಖುಷಿಯಾಗಿ ಈಜು ಹೊಡಿತಿರ್ತಾರೆ. ಅಂತಹ ಸಮಯದಲ್ಲಿ ಆ ಜಾಗದಲ್ಲಿ ಒಂದು ಗುಹೆ ಇರುತ್ತೆ. ಆವಾಗ ನಮ್ಮ ಹೀರೋಯಿನ್ ಒಳಗಡೆ ಏನೋ ಒಂದು ರೀತಿ ಸಂಚಲನ ಆಗ್ತಿರುತ್ತೆ. ಅವಳ ಮೈ ಕೂಡ ಒಂದು ರೀತಿ ಟಯರ್ಡ್ ಆಗಿ ಫೀಲ್ ಆಗ್ತಿರುತ್ತೆ. ಸೊ ನಮ್ಮ ಹೀರೋಯಿನ್ ಆ ಗುಹೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಆ ಜಾಗದಲ್ಲಿ ಕೂತಿರ್ತಾಳೆ. ಆವಾಗ ಆ ಜಾಗದ ಒಳಗಡೆ ನಮ್ಮ ಡೋಬಿನು ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ನೀನು ಒಳಗಡೆ ಬರ್ಬೇಡ ಅಂತ ಹೇಳ್ತಿರ್ತಾಳೆ. ಅದನ್ನು ದಾಟಿ ಹುಡುಗ ಒಳಗಡೆ ಬಂದು ನನಗೆ ತುಂಬಾನೇ ಚಳಿ ಆಗ್ತಿದೆ ಅಂತ ಹೇಳಿ ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಬಂದು ಕೂತು ಅವಳ ಜೊತೆ ಮಾತಾಡ್ತಿರ್ತಾನೆ. ಹಾಗೆ ಸುಮ್ನೆ ಮಾತಾಡ್ತಿರ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅವಳನ್ನ ಟಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವಳನ್ನ ತುಂಬಾನೇ ಫೋರ್ಸ್ ಮಾಡ್ತಾನೆ. ಫಿಸಿಕಲ್ ಆಗಿ ಅವಳ ಜೊತೆ ಟಚ್ ಅಲ್ಲಿ ಇರಬೇಕು ಅಂತ ಅನ್ಕೋತಾನೆ. ಅದೇ ರೀತಿ ಅವಳನ್ನು ಫೋರ್ಸ್ ಮಾಡಿ ಮೂವ್ಮೆಂಟ್ ಶುರು ಮಾಡ್ತಾನೆ. ಸರಿ ನೋವಿನಲ್ಲಿ ನಮ್ಮ ಹೀರೋಯಿನ್ ಜೋರಾಗಿ ಕಿರ್ಚ್ಕೋತಾಳೆ ಅಂತ ನೋಡಿದ್ರೆ ಸಡನ್ ಆಗಿ ನಮ್ಮ ಡೋಬಿ ಹುಡುಗ ಜೋರಾಗಿ ಕಿರ್ಚ್ಕೊಂಡು ಅರ್ಚ್ಕೋತಿರ್ತಾನೆ. ಏನು ನೋವಿನಲ್ಲಿ ನರಳುತ್ತಿರ್ತಾನೆ. ಇದನ್ನು ನೋಡಿ ಗಾಬರಿಯಾದ ನಮ್ಮ ಹೀರೋಯಿನ್ ಏನಾಯ್ತು ಅಂತ ಭಯದಿಂದ ಹಾಗೆ ಎದ್ದು ಕೂತ್ಕೊಂಡು ನೋಡ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ಡೋಬಿ ಅವನ ಪಾರ್ಟಿ ಕಟ್ಟಾಗಿ ಕೆಳಗಡೆ ತುಪ್ಪಕ್ಕಂತ ಬಿದ್ದೋಗುತ್ತೆ. ನಮ್ಮ ಹೀರೋಯಿನ್ ಅದನ್ನು ನೋಡಿ ತುಂಬಾನೇ ಭಯದಲ್ಲಿ ಕಿರ್ಚ್ಕೊತಿರ್ತಾಳೆ. ಆ ಹುಡುಗನು ಭಯದಲ್ಲಿ ನೋಡ್ಬೇಕಾದ್ರೆ ಆ ಪಾರ್ಟ್ ಕಟ್ಟಾಗಿ ಕೆಳಗಡೆ ಬಿದ್ದಿರುತ್ತೆ. ಅದನ್ನು ನೋಡಿ ಹುಡುಗ ಇನ್ನವೇ ತುಂಬಾನೇ ಶಾಕ್ ಆಗಿ ಒಂದ್ ರೀತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಹೆದರೋದ ಹುಡುಗ ನೀರಿಗೆ ಓಡಿ ಹೋಗಿ ಜಂಪ್ ಮಾಡ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ತುಂಬಾನೇ ಹೆದರಿ ಹೋಗಿರ್ತಾಳೆ ಅಲ್ವಾ, ಬಿಟ್ರೆ ಸಾಕು ಅಂತ ಎದ್ದು ಬಿದ್ದು ಮನೆಗೆ ಬಂದ್ಬಿಟ್ಟಿರ್ತಾಳೆ. ಮನೆಗೆ ಬಂದ ಮೇಲೆ ಚೆನ್ನಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಿರ್ತಾಳೆ. ಆ ಜಾಗದಲ್ಲಿ ಹೇಗೆ ಹಲ್ಲು ಬೆಳೀತಿರುತ್ತೆ, ಅದರಲ್ಲೂ ನಮಗೆ ಹೇಗೆ ಬೆಳೀತಿರುತ್ತೆ ಇಂತಹ
ವಿಷಯದ ಬಗ್ಗೆ ನಾನು ಇದಕ್ಕೂ ಮುಂಚೆ ಕೇಳ್ಪಟ್ಟಿದ್ದೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾವಳೆ. ಆವಾಗ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಅವಳ ಮೇಲೇನೆ ಅವಳಿಗೆ ಬಂದ್ಬಿಡುತ್ತೆ. ಆದ್ರಿಂದ ಮನೆಯಲ್ಲಿರುವ ಥಿಂಗ್ಸ್ ಎಲ್ಲವನ್ನ ಹಾಕಿ ಹೊಡೆದಾಕ್ತಿರ್ತಾಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಮಿಕ್ಕಿರುವ ಫ್ರೆಂಡ್ಸ್ ಇಬ್ಬರು ಇರ್ತಾರೆ ಅಲ್ವಾ, ಅವ್ರಗಳ ಜೊತೆ ಸೇರಿ ಹೊರಗಡೆ ಹೋಗ್ತಿರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ತುಂಬಾನೇ ಟಯರ್ಡ್ ಆಗಿರ್ತಾಳೆ. ಅದನ್ನ ನೋಡಿದ ಫ್ರೆಂಡ್ಸ್ ಏನಮಾಯ್ತು, ನಿನಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ, ನೀನು ಆರಾಮ ತಾನೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ನನಗೆ ಏನೂ ಇಲ್ಲ, ನಾನು ಆರಾಮಾಗಿನೇ ಇರ್ತಿದ್ದೀನಿ ಅಂತ ಹೇಳ್ತಾಳೆ. ಡೋಬಿ ನಿನ್ನನ್ನ ಲವ್ ಮಾಡೋದಾಗಿ ನಮ್ಮ ಹತ್ರ ಹೇಳ್ತಿದ್ದ, ಆದ್ರೆ ಇವಾಗ ಅವನಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ, ಕಾಣ್ತಾನೆ ಇಲ್ಲ ಹುಡುಗ, ಅವನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗ್ತಿಲ್ಲ, ನೀನು ಏನಾದ್ರೂ ಅವನನ್ನ ನೋಡ್ದ ಅಂತ ಕೇಳ್ಬೇಕಾದ್ರೆ ಇಲ್ವಲ್ಲ, ನಾನು ಡೋಬಿಯನ್ನ ನೋಡಿಲ್ವಲ್ಲ ಅಂತ ಹೇಳ್ಬಿಡ್ತಾಳೆ ಹೀರೋಯಿನ್. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಪಾರ್ಟ್ ಟೈಮ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಲ್ವಾ. ಸೊ ಮತ್ತೆ ಆ ಕಂಪನಿಯ ಬಗ್ಗೆ ಮಾತಾಡೋದಕ್ಕಾಗಿ ನಮ್ಮ ಹೀರೋಯಿನ್ ಅನ್ನ ಕರ್ಸಿರ್ತಾರೆ. ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಹೋಗಿ ಅಲ್ಲಿ ಮಾತಾಡ್ತಾಳೆ, ಆ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಹೆಮ್ಮೆಯಾಗಿ ಮಾತಾಡ್ತಾಳೆ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಬಗ್ಗೆ ಸೆಲ್ಫ್ ಬಗ್ಗೆ ಮಾತಾಡ್ತಿರ್ತಾಳೆ. ನನ್ನ ಒಳಗಡೆ ಏನೋ ಒಂದು ಚೇಂಜಸ್ ಆಗ್ಬಿಟ್ಟು ಏನೋ ತಪ್ಪಾಗಿರ್ತಿದೆ, ವಿಚಿತ್ರವಾಗಿ ಇರ್ತಿದೆ ಅಂತ ಸ್ವಲ್ಪ ಓಪನ್ ಆಗಿನೇ ಮಾತಾಡಿ ಬಿಡ್ತಾಳೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡು ಅಲ್ಲಿರುವ ಜನರೆಲ್ಲ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿರುವ ಒಬ್ಬ ವ್ಯಕ್ತಿ ನಮ್ಮ ಹೀರೋಯಿನ್ ಹತ್ರ ಬಂದು, ಹೌದು ಇದನ್ನೆಲ್ಲ ನಿನ್ನ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ, ಚೆನ್ನಾಗಿ ಮಾತಾಡೋದಕ್ಕೂ ಬರೋದಿಲ್ಲ, ಇಲ್ಲಿಂದ ಹೋಗು ನೀನು ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಅಲ್ಲಿಂದ ಕಳ್ಸಿಕೊಟ್ಬಿಡ್ತಾರೆ. ಅಲ್ಲಿ ಒಂದು ಪಾರ್ಟಿ ನಡೀತಿರುತ್ತೆ, ಎಲ್ಲರೂ ಜೋರಾಗಿ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡ್ತಿರ್ತಾರೆ. ಅಲ್ಲಿಗೆ ಬಂದಿರುವ ನಮ್ಮ ಹೀರೋಯಿನ್ ಆ ಪಾರ್ಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಹಾಗೆ ಅಲೋನ್ ಆಗಿ ಕೂತಿರ್ತಾಳೆ. ಆ ರೀತಿ ಲೋನ್ಲಿಯಾಗಿ ನಮ್ಮ ಹುಡುಗಿ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಅವಳ ಒಬ್ಬ ಕ್ಲಾಸ್ಮೇಟ್ ಹುಡುಗಾಲಿಗೆ ಬಂದಿರ್ತಾನೆ. ಅವನು ಫಟ್ ಅಂತ ಬಂದು ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಕೂತು ಹಾಯ್ ಬಾಯ್ ಅಂತ ಹೇಳಿ ಚೆನ್ನಾಗಿ ಮಾತಾಡಿಸ್ತಿರ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನೀನು ಏನಾದ್ರೂ ಕಾರಣ ತಂದಿದೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ ಹೌದು ನಾನು ಕಾರಣ ತಂದಿದ್ದೀನಿ ಅಂತ ಹೇಳ್ತಾನೆ. ನನ್ನ ಮನೆಗೆ ನೀನು ಡ್ರಾಪ್ ಮಾಡಿ ಕೊಡ್ತೀಯ ಅಂತ ಕೇಳ್ಬೇಕಾದ್ರೆ ಸರಿ ಆಯ್ತು ಅಂತ ನಮ್ಮ ಹುಡುಗನು ಹೀರೋಯಿನ್ ಅನ್ನ ಕರ್ಕೊಂಡು ಅವನ ಕಾರಿನಲ್ಲಿ ಕರ್ಕೊಂಡು ಬಂದು ಅವಳ ಮನೆಗೆ ಬಿಟ್ಕೊಡ್ತಾನೆ. ಆವಾಗ ಹುಡುಗ ಹೀರೋಯಿನ್ ಹತ್ರ ಸ್ಟಾರ್ಟಿಂಗ್ ಇಂದ ನಿನ್ನನ್ನು ನಾನು ನೋಡ್ತಿದ್ದೀನಿ, ನಾವಿಬ್ಬರು ಡೇಟಿಂಗ್ ಮಾಡೋಣವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಏನು ಡೇಟಿಂಗ್ ಅಲ್ಲೂ ಕಾಮಿಡಿ ಎಲ್ಲ ಮಾಡ್ಬೇಡ ಕಣೋ ಅಂತ ಹೇಳಿ ನಮ್ಮ ಹೀರೋಯಿನ್ ಅಲ್ಲಿಂದ ಹೊರಟು ಹೋಗ್ಬಿಡ್ಬೇಕಾದ್ರೆ ನಾನು ಏನೇ ಕಾಮಿಡಿ ಮಾಡಿದೆ, ಡೇಟಿಂಗ್ ತಾನೇ ಕರ್ದೆ ಅಂತ ಬೇಜಾರಾಗಿ ಕಾರನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಹುಡುಗ. ಈ ಕಡೆ ನಮ್ಮ ಹೀರೋಯಿನ್ ಅದೇ ಸಮಯದಲ್ಲಿ ಮನೆಗೆ ಬಂದಿದ್ದ ತಕ್ಷಣ ಸೈಕಲ್ ಅನ್ನ ತಗೊಂಡು ಎಲ್ಲಿಗೋ ಹೊರಡ್ತಾಳೆ. ಈ ಕಡೆ ಕ್ಲಾಸ್ಮೇಟ್ ಹುಡುಗ ಕಾರನ್ನ ತಗೊಂಡು ಹೊರಟವನು ಸುಮ್ನೆ ಹೋಗದೆ ಏನೇ ಆದ್ರೂ ಪರವಾಗಿಲ್ಲ, ಇವತ್ತು ಆ ಹುಡುಗಿ ಹತ್ರ ನಾನು ಡೈರೆಕ್ಟ್ ಆಗಿ ಕೇಳಿ ತಿಳ್ಕೊತೀನಿ ಅಂತ ಯೋಚನೆ ಮಾಡಿ ತುಂಬಾನೇ ಕೋಪದಲ್ಲಿ ರಿಟರ್ನ್ ಅವಳ ಮನೆಗೆ ಬರ್ತಾನೆ. ಅಂದ್ರೆ ನಮ್ಮ ಹೀರೋಯಿನ್ ಮನೆಗೆ ಬರ್ತಾನೆ. ಡೋರ್ ಅನ್ನು ನಾಕ್ ಮಾಡಿ ನೋಡ್ತಾನೆ, ಯಾರುವೆ ಡೋರ್ ಅನ್ನು ಓಪನ್ ಮಾಡೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಹುಡುಗ ಡೋರ್ ಅನ್ನು ಕುಡ್ತಿರ್ಬೇಕಾದ್ರೆ ಫೈನಲ್ ಆಗಿ ಸ್ಟೆಪ್ ಬ್ರದರ್ ಕೆಳಗಡೆ ಬಂದು ಡೋರ್ ಅನ್ನು ಓಪನ್ ಮಾಡ್ತಾನೆ. ಏನು ಅಂತ ಕೇಳ್ಬೇಕಾದ್ರೆ ಲೋ ನೀನು ತಾನೇ ಬ್ರೇಡ್, ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಕಣೋ, ನಿನ್ನ ತಂಗಿ ಎಲ್ಲೋ ಅಂತ ಕೇಳ್ಬೇಕಾದ್ರೆ ಇದಕ್ಕಾಗಿನೇ ನೀನು ಬಂದು ಡೋರ್ ಅನ್ನು ನಾಕ್ ಮಾಡ್ತಿದ್ದ, ನನಗೆ ಎಷ್ಟು ದೊಡ್ಡ ಕೆಲಸದಲ್ಲಿ ಇರ್ತಿದೆ ಗೊತ್ತಾ, ಇಂಪಾರ್ಟೆಂಟ್ ಕೆಲಸವನ್ನ ಮಾಡ್ತಿದ್ದೆ ಕಣೋ ಅಂತ ಟೆನ್ಷನ್ ಆಗಿ ಒಂದೇ ಪಂಚು ಕ್ಲಾಸ್ಮೇಟ್ ಹುಡುಗನ ಮುಖಕ್ಕೆ. ಅಷ್ಟೇ ಹುಡುಗ ಅನ್ಕಾನ್ಶಿಯಸ್ ಆಗಿ ಆ ಜಾಗದಲ್ಲಿ ಬಿದ್ದೋಗ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಎಲ್ಲಿಗೆ ಬಂದಿರ್ತಾಳೆ ಅಂದ್ರೆ ಆ ವಾಟರ್ ಫಾಲ್ಸ್ ಇರ್ತಿತ್ತಲ್ಲ ಆ ಜಾಗಕ್ಕೆ ಬಂದಿರ್ತಾಳೆ. ಎಲ್ಲಿ ಇನ್ನವೇ ಡೋಬಿಯನ್ನ ಕಾಣ್ತಿಲ್ವಲ್ಲ, ಅವನು ಎಲ್ಲಿಗಾದ್ರೂ ಹೋಗಿರ್ಬೇಕಲ್ಲ, ಇನ್ನವೇ ಅವನ ಬಗ್ಗೆ ಯಾವುದೇ ನ್ಯೂಸ್ ನಮಗೆ ಗೊತ್ತಾಗ್ಲಿಲ್ವಲ್ಲ, ಮೇ ಬಿ ಸತ್ತೋಗ್ಬಿಟ್ನು, ಅವನಿಗೆ ಏನಾದ್ರೂ ಅಪಘಾತ ನಡೆದೋಯ್ತು ಅಂತ ಭಯದಲ್ಲಿ ಆ ಜಾಗಕ್ಕೆ ರಿಟರ್ನ್ ಬಂದು ಹುಡುಕಿ ನೋಡ್ತಾವಳೆ ಅವನನ್ನ. ಎಲ್ಲೇ ಹುಡುಕಿದ್ರು ನಮ್ಮ ಡೋಬಿಯನ್ನ ಮಾತ್ರ ಕಾಣ್ತಿಲ್ಲ. ಹಾಗೆ ಹುಡುಕಿ ಆ ಗುಹೆ ಒಳಗಡೆ ನಮ್ಮ ಹೀರೋಯಿನ್ ಎದ್ದು ನೋಡ್ಬೇಕಾದ್ರೆ ಡೋಬಿ ಹುಡುಗನ ಪಾರ್ಟ್ ಕಟ್ಟಾಗಿ ಬಿತ್ತಲ್ವಾ, ಆ ಪಾರ್ಟನ ಒಂದು ನಲ್ಲಿ ಒಂದು ಕ್ರಾಬ್ ತಿಂತಿರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಶಾಕ್ ಆಗಿ ಕಿರ್ಚ್ಕೊತಾವಳೆ. ಅಯ್ಯೋ ಡೈರೆಕ್ಟ್ರು ಏನಯ್ಯ ನಿನ್ನ ಕಲ್ಪನೆ. ಹಾಗೆ ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋಯಿನ್ ಮನೆಗೆ ಬಂದಾಯ್ತು. ಮನೆಗೆ ಬಂದ ಮೇಲೆ ಇದಕ್ಕೆ ಸಂಬಂಧಪಟ್ಟ ತುಂಬಾನೇ ಬುಕ್ಸ್ ಗಳನ್ನ ಓದುತ್ತಾಳೆ, ತುಂಬಾನೇ ಆರ್ಟಿಕಲ್ಸ್ ಅನ್ನ ತಗೊಂಡು ಓದಿ ತಿಳ್ಕೊತಾವಳೆ. ಆ ರೀತಿ ಓದ್ಬೇಕಾದ್ರೆ ಹಳೆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಹಳೆ ಗ್ರೀಕ್ ದೇವರುಗಳಿಗೆ ಆ ಜಾಗದಲ್ಲಿ ಅಂತಹ ಜಾಗದಲ್ಲಿ ಪಾಟ್ಗಳಲ್ಲಿ ಹಲ್ಲುಗಳು ಬೆಳೆದಿರೋದಾಗಿ, ಅದನ್ನ ಹೀರೋಗಳ ಕೈಯಲ್ಲಿ ಮಾತ್ರವೇ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ, ಅವುಗಳನ್ನ ಹ್ಯಾಂಡಲ್ ಮಾಡೋಕೆ ಆಗುತ್ತೆ ಅನ್ನೋ ರೀತಿ ಏನೋ ಒಂದು ಆರ್ಟಿಕಲ್ ಅನ್ನ ಓದುತ್ತಾಳೆ. ಅದ್ರಲ್ಲಿ ಏನುವೆ ನಮ್ಮ ಹುಡುಗಿಗೆ ಸರಿಯಾಗಿ ಅರ್ಥ ಆಗೋದಕ್ಕೆ ಬರೋದಿಲ್ಲ. ಆದ್ರಿಂದ ಸರಿ ಆಯ್ತು ನಾವು ಡೈರೆಕ್ಟ್ ಆಗಿ ಹೋಗಿ ಒಬ್ಬರು ಡಾಕ್ಟರ್ ಅನ್ನೇ ನೋಡ್ಬಿಡೋಣ ಅಂತ ಯೋಚನೆ ಮಾಡಿ ಸೈಕಲ್ ಅನ್ನು ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಬರ್ತಾರ ಅಂತ ವೇಟ್ ಮಾಡ್ತಿರ್ಬೇಕಾದ್ರೆ ಅದೇ ರೀತಿ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ. ನೀನು ಹೇಳಿದ ರೀತಿ ಪ್ರಾಬ್ಲಮ್ ಇಲ್ಲಿವರೆಗೂ ಈ ಭೂಮಿಯಲ್ಲಿ ಯಾರಿಗೂ ಇದ್ದಿದ್ದಲ್ಲಮ್ಮ, ವಿಚಿತ್ರವಾಗಿ ಹೇಳ್ತಿದ್ಯಲ್ಲಮ್ಮ, ಅಂತಹ ಜಾಗದಲ್ಲಿ ಹಲ್ಲುಗಳು ಬೆಳೆಯೋದಕ್ಕೆ ಚಾನ್ಸೇ ಇಲ್ವಲ್ಲ. ಸರಿ ಓಕೆ ಡಾಕ್ಟರ್, ನನಗೆ ಆ ಜಾಗದಲ್ಲಿ ಹಲ್ಲುಗಳು ಬೆಳೆದಿಲ್ಲ ಅಂತ ಒಂದು ಕನ್ಫರ್ಮೇಶನ್ ಲೆಟರ್ ಅನ್ನ ಮಾತ್ರ ನೋಡಿ ಚೆಕ್ ಮಾಡಿ ಕೊಟ್ಬಿಡಿ ಡಾಕ್ಟರ್ ಅಂತ ಕೇಳ್ಕೊತಾಳೆ ಹೀರೋಯಿನ್. ಸರಿ ಓಕೆ ನಾನು ಚೆಕ್ ಮಾಡಿ ನೋಡ್ತೀನಿ ಅಂತ ಡಾಕ್ಟರ್ ವೇ ಆ ಜಾಗಕ್ಕೆ ಕೈಯನ್ನು ಹಾಕಿ ಚೆಕ್ ಮಾಡಿ ನೋಡ್ತಾರೆ. ಈ ಸಲ ನಮ್ಮ ಹೀರೋಯಿನ್ ಹಾಗೆ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಅವಳು ಕಿರ್ಚ್ಕೊಳ್ಳೋದಕ್ಕಿಂತ ಈ ಡಾಕ್ಟರ್ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋಯಿನ್ ಅಲ್ಲಿಂದ ಎದ್ದು ಬೂಡಿ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವಳ ಕೈಯಲ್ಲಿ ಅಲ್ಲಿಂದ ಎದ್ದೇಳೋದಕ್ಕೂ ಆಗ್ತಿಲ್ಲ. ಒಂದು ಸ್ಟೇಜ್ ಅಲ್ಲಿ ಜೀವ ಹೋಗೋ ರೀತಿ ಡಾಕ್ಟರ್ ಕಿರ್ಚ್ಕೊತಾರೆ. ನಮ್ಮ ಹೀರೋಯಿನ್ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ, ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಇದನ್ನೆಲ್ಲ ನೋಡ್ಬೇಕಾದ್ರೆ
ನೋಡ್ಬೇಕಾದ್ರೆ ಒಂದ್ ರೀತಿ ಕಾಮಿಡಿಯಾಗೂ ಇರುತ್ತೆ, ಭಯಾನಕವಾಗೂ ಇರುತ್ತೆ. ಹಾಗೂ ಫೈನಲ್ ಆಗಿ ನಮ್ಮ ಹೀರೋಯಿನ್ ಬಿಡಿಸ್ಕೊಂಡು ಅಲ್ಲಿಂದ ಗೆದ್ದು ಓಡಿ ಹೋಗ್ತಾವಳೆ. ಆವಾಗ ಈ ಕಡೆ ಡಾಕ್ಟರ್ ಅವರ ಕೈಯನ್ನು ನೋಡ್ಬೇಕಾದ್ರೆ ಅರ್ಧ ಬೆರಳುಗಳೇ ಇರೋದಿಲ್ಲ, ಎಲ್ಲವೇ ಕಟ್ಟಾಗಿ ಕೆಳಗಡೆ ಬಿದ್ದಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಅಯ್ಯೋಯ್ಯೋ ದೇವ್ರೆ ಅಂತ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾವಳೆ. ಈ ಕಡೆ ಡಾಕ್ಟರು ಬಾಯ್ ಬಡ್ಕೊಂಡು ಕಿರ್ಚ್ಕೊಂಡು ಅಳ್ತಿರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಸೈಕಲ್ ಅನ್ನು ತಗೊಂಡು ಹೋಗ್ತಿರ್ಬೇಕಾದ್ರೆ ಹಿಂದೆನೆ ಪೊಲೀಸರ್ಸ್ ಬರ್ತಿರ್ತಾರೆ. ಅಚ್ಚುಚ್ಚು ಪೊಲೀಸರ್ಸ್ ನಮ್ಮನ್ನೇ ಫಾಲೋ ಮಾಡಿ ಬರ್ತಿದಾರ ಅಂತ ನಮ್ಮ ಹುಡುಗಿ ಗಾಬರಿ ಆಗ್ಬೇಕಾದ್ರೆ ಪೊಲೀಸರ್ಸ್ ಇವಳನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಡ್ತಾರೆ. ಅವಾಗ ಫಟ್ ಅಂತ ನಮ್ಮ ಹೀರೋಯಿನ್ಗೆ ಒಂದು ಐಡಿಯಾ ಬರುತ್ತೆ, ಯಾಕೆ ಪೊಲೀಸರ್ಸ್ ಹತ್ರ ಕಂಪ್ಲೇಂಟ್ ಮಾಡಿ ನಾವು ಹೀರೋವನ್ನ ಹುಡುಕ್ಬಾರ್ದು, ಡೋಬಿಯನ್ನ ಹುಡುಕ್ಬಾರ್ದು ಅಂತ ಯೋಚನೆ ಮಾಡಿ ಈ ರೀತಿ ಡೋಬಿ ಹುಡುಗ ಕಾಣೆ ಆಗ್ಬಿಟ್ಟ, ಅವನು ಈ ರೀತಿ ಫೈನಲ್ ಆಗಿ ವಾಟರ್ ಫಾಲ್ಸ್ ಗೆನೆ ಬಂದಿದ್ದು ಅಂತ ಕಂಪ್ಲೇಂಟ್ ಅನ್ನ ಮಾಡಿ ತುಂಬಾ ಪೊಲೀಸರ್ಸ್ ಅನ್ನ ವಾಟರ್ ಫಾಲ್ಸ್ ಗೆ ಕರ್ಕೊಂಡು ಹೋಗಿ ಡೋಬಿಯನ್ನ ಹುಡುಕ್ತಿರ್ತಾಳೆ ಹೀರೋಯಿನ್. ಆ ಜಾಗದಲ್ಲಿ ಎಲ್ಲರೂ ತುಂಬಾನೇ ಹುಡುಕಿ ನೋಡ್ತಾರೆ, ಆದ್ರೆ ಕೊನೆಗೂ ಏನುವೆ ಆ ಜಾಗದಲ್ಲಿ ಸಿಗೋದಿಲ್ಲ. ಸೊ ಟೈರ್ಡ್ ಆಗಿದ್ದ ಹೀರೋಯಿನ್ ಮತ್ತೆ ರಿಟರ್ನ್ ಮನೆಗೆ ಬಂದ್ಬಿಡ್ತಾಳೆ. ಮನೆಯಲ್ಲಿ ನೋಡ್ಬೇಕಾದ್ರೆ ಅವಳ ಅಮ್ಮನಿಗೆ ಹುಷಾರಿರೋದಿಲ್ಲ, ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಫಟ್ ಅಂತ ಅವಳ ಅಪ್ಪನಿಗೆ ಕಾಲ್ ಅನ್ನ ಮಾಡ್ತಾವಳೆ. ನಂತರ ಅಮ್ಮನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ. ನಂತರ ನಮ್ಮ ಹೀರೋಯಿನ್ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಿರ್ತಾವಳೆ. ಎಲ್ಲಿ ಅಂತ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಅವರ ತಂದೆಯ ಮಡಿಲ ಮೇಲೇನೆ ಮಲಗಿ ನಿದ್ದೆ ಮಾಡಿರ್ತಾಳೆ ಹುಡುಗಿ. ನೀನು ತುಂಬಾನೇ ಅಳ್ತಿದ್ದೆ ಕಣಮ್ಮ, ಹಾಗೆ ನನ್ನ ಮಡಿಲಲ್ಲಿ ಮಲಗಿ ನೀನು ನಿದ್ದೆ ಮಾಡ್ಬಿಟ್ಟೆ ಅಂತೆಲ್ಲ ಹೇಳಿ ಹುಡುಗಿಯನ್ನ ಸಮಾಧಾನ ಮಾಡ್ತಾರೆ ತಂದೆ. ಸರಿ ಆಯ್ತು ಅಪ್ಪ, ಅಮ್ಮನನ್ನ ನೀವು ನೋಡ್ಕೊಳ್ಳಿ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ನಮ್ಮ ಹುಡುಗಿ ಅಲ್ಲಿಂದ ಹೊರಡ್ತಾವಳೆ. ಅಲ್ಲಿಂದ ಹೊರಟು ಒಬ್ಬ ಹುಡುಗ ನಮ್ಮ ಹೀರೋಯಿನ್ ಅನ್ನ ಡೇಟಿಂಗ್ ಹೋಗೋಣ ಅಂತ ಕರೆದಿರ್ತಾನೆ ಅಲ್ವಾ, ಅವನ ಮನೆಗೆ ಬಂದಿರ್ತಾವಳೆ. ಅವನ ಹತ್ರ ತುಂಬಾನೇ ಹತ್ಕೊಂಡು ಈ ರೀತಿ ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ, ನಾನು ಪೊಲೀಸರ್ಸ್ ಹತ್ರ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹುಡುಗ ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಾನು ಇಬ್ಬರನ್ನ ಕೊಂದ್ಬಿಟ್ಟಿದ್ದೀನಿ, ಈ ರೀತಿ ನನಗೆ ಇಂತಹ ಜಾಗದಲ್ಲಿ ಹಲ್ಲುಗಳು ಬೆಳ್ಕೊಬಿಟ್ಟಿದೆ ಅಂತ ಎಲ್ಲ ವಿಷಯವನ್ನ ಆ ಹುಡುಗನ ಜೊತೆ ನಮ್ಮ ಹುಡುಗಿ ಶೇರ್ ಮಾಡ್ಕೋಬೇಕಾದ್ರೆ ಆ ಹುಡುಗನು ಇದೇ ನಿನ್ ಚಾನ್ಸು ಅಂತ ನಮ್ಮ ಹುಡುಗಿಯನ್ನ ತಪ್ಕೊಂಡು ಅವಳನ್ನ ಸಮಾಧಾನ ಮಾಡ್ತಾನೆ. ಸರಿ ಆಯ್ತು ಕಣಮ್ಮ, ನೀನು ಹೋಗಿ ಫ್ರೆಶ್ ಅಪ್ ಆಗಿದ್ದು ಬಾ ಅಂತ ಅವಳನ್ನ ಬಾತ್ರೂಮ್ ಗೆ ಕಳಿಸ್ಕೊಡ್ತಾನೆ. ನಂತರ ನಮ್ಮ ಹೀರೋಯಿನ್ ಸ್ನಾನವನ್ನ ಮಾಡ್ತಿರ್ಬೇಕಾದ್ರೆ ತಗೋ ಈ ಟ್ಯಾಬ್ಲೆಟ್ಸ್ ಅನ್ನ ಹಾಕೋ, ಸ್ವಲ್ಪ ನಾರ್ಮಲ್ ಕಂಡೀಷನ್ ಗೆ ಬರ್ತಿ ಅಂತ ಹೇಳಿ ಕೊಡ್ತಾನೆ. ಅದೇ ತರ ನಮ್ಮ ಹುಡುಗಿನ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡು ಬಾಯಿಗೆ ಹಾಕುತ್ತಾಳೆ. ಈ ರೀತಿ ನಮ್ಮ ತಾಯಿಯವರು ತುಂಬಾನೇ ಸ್ಟ್ರೆಸ್ ಆಗಿ ಇರಬೇಕಾದ್ರೆ ಈ ಟ್ಯಾಬ್ಲೆಟ್ಸ್ ಅನ್ನ ಹಾಕೋತಾರೆ, ಅದಕ್ಕೇನೆ ನಿನಗೂ ತಂದು ಕೊಟ್ಟೆ ಅಂತ ಹೇಳ್ತಾನೆ. ಆ ಟ್ಯಾಬ್ಲೆಟ್ಸ್ ಅನ್ನ ನಮ್ಮ ಹೀರೋಯಿನ್ ಬಾಯಿಗೆ ಹಾಕೊಂಡ ಮೇಲೆ ಅವಳಿಗೆ ಏನೋ ಒಂದ್ ರೀತಿ ನಿಶಲಿ ಇರೋ ರೀತಿನೇ ಫೀಲ್ ಆಗ್ತಿರುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಫ್ರೆಶ್ ಆಗಿದ್ದು ಹೊರಗಡೆ ಬರೋಕು ಮುಂಚೆನೆ ಅಷ್ಟಲಿ ಈ ಹುಡುಗ ಮನೆಯನ್ನೇ ಸೂಪರ್ ಆಗಿ ಡೆಕೋರೇಟ್ ಮಾಡಿ ಇಟ್ಬಿಡ್ತಾನೆ. ಸೂಪರ್ ಆಗಿ ಕ್ಯಾಂಡಲ್ ಲೈಟ್ಸ್ ಅನ್ನೆಲ್ಲ ಕಚ್ಚಿಟ್ಟಿರ್ತಾನೆ. ನಮ್ಮ ಹೀರೋಯಿನ್ ಅದನ್ನೆಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ನಾನು ಕನಸಿನಲ್ಲಿ ನೋಡಿದ್ದು, ಈ ಡೆಕೋರೇಷನ್ಸ್ ಈ ಜಾಗ ನನಗೆ ತುಂಬಾನೇ ಇಷ್ಟವಾಗ್ತಿದೆ ಅಂತ ನಮ್ಮ ಹುಡುಗಿ ಹೇಳ್ಬೇಕಾದ್ರೆ ಹೌದಾ ಸರಿ ಆಯ್ತು ಬಾ ನಾವಿಬ್ಬರು ಒಟ್ಟಿಗೆ ಇರೋಣ, ಒಂದಾಗಿ ಎಂಜಾಯ್ ಮಾಡೋಣ ಅಂತ ಹುಡುಗ ಕರೀತಾನೆ. ನಮ್ಮ ಹೀರೋಯಿನ್ ಬೇಡ ಕಣು ಪ್ರಾಬ್ಲಮ್ ಆಗ್ಬಿಡುತ್ತೆ, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಿರ್ತಾಳೆ. ಆದ್ರೆ ಅದಕ್ಕೆ ಹುಡುಗ ನಾನು ಹೀರೋ ಅಂತ ಹೇಳ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಒಂದು ಹಾಸ್ಪಿಟಲ್ ಗೆ ಬಂದು ಹೋಗಿದ್ಲಲ್ವಾ, ಅಲ್ಲಿ ಒಂದು ಹಲ್ಲು ಕೆಳಗಡೆ ಬಿದ್ದಿರುತ್ತೆ. ಅದನ್ನ ತಗೊಂಡು ಡಾಕ್ಟರ್ಸ್ ಎಲ್ಲ ರಿಸರ್ಚ್ ಮಾಡ್ತಿರ್ತಾರೆ. ಈ ಹಲ್ಲನ್ನ ನೋಡ್ಬೇಕಾದ್ರೆ ಒಂದು ಶಾರ್ಕ್ ಮೀನಿನ ಟೀತ್ ರೀತಿನೇ ಇರ್ತಿದೆ, ಆದ್ರೆ ಇದನ್ನ ನಾವು ಚೆನ್ನಾಗಿ ರಿಸರ್ಚ್ ಮಾಡಿ ನೋಡ್ಬೇಕಾದ್ರೆ ಇದು ಖಂಡಿತ ಒಬ್ಬರು ಮನುಷ್ಯರವರ ಟೀತಿ ಅಂತ ಗೊತ್ತಾಗ್ಲಿಕ್ಕೆ ಬಂತು ಅಂತ ಹೇಳಿ ಮಾತಾಡ್ಕೊತಿರ್ತಾರೆ. ಅದೇ ತರ ಕಟ್ಟಾಗಿ ಬಿದ್ದಿತ್ತಲ್ವಾ ಡಾಕ್ಟರ್ ಅವರ ಕೈ ಬೆರಳುಗಳು, ಅದನ್ನೆಲ್ಲ ತೆಗೆದು ಒಟ್ಟಿಗೆ ಇಟ್ಟು ಸ್ಟಿಚ್ ಅನ್ನ ಮಾಡ್ತಿರ್ತಾರೆ. ಮತ್ತೆ ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಆ ಕ್ಲಾಸ್ಮೇಟ್ ಹುಡುಗನನ್ನ ನೋಡ್ಬೇಕಾದ್ರೆ ಇಬ್ಬರು ಮಾತಾಡ್ಕೊತಿರ್ತಾರೆ. ನಮ್ಮ ಹೀರೋಯಿನ್ ಹೇಗೋ ನಿನ್ನ ಕೈಯಲ್ಲಿ ಮಾತ್ರ ಇದು ಸಾಧ್ಯವಾಯ್ತು ಅಂತ ಕೇಳ್ಬೇಕಾದ್ರೆ ನಾನು ಹೀರೋ ಕಣೆ ಅಂತ ಹುಡುಗ ಹೇಳ್ತಾನೆ. ಅಲ್ಲಿಗೆ ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಾನು ಇಲ್ಲಿಂದ ಹೊರಡ್ತೀನಿ, ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕು ಅಂತ ನಮ್ಮ ಹೀರೋಯಿನ್ ಹೊರಡ್ತಾಳೆ. ಅದೇ ಸಮಯದಲ್ಲಿ ಇಬ್ಬರು ಹುಡುಗರುವೆ ಯಂಗ್ಸ್ಟರ್ಸ್ ಅಲ್ವಾ, ಸರಿ ಮತ್ತೆ ಒಂದಾಗಿರೋಣ ಒಂದು ಸಲ ಅಂತ ಇಬ್ಬರುವೆ ಸೇರಿ ಮತ್ತೆ ರೊಮ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ. ಅಂತಹ ಸಮಯದಲ್ಲಿ ಹುಡುಗನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದರಲ್ಲಿ ಆ ಹುಡುಗನ ಫ್ರೆಂಡೇ ಫೋನ್ ಮಾಡಿರ್ತಾನೆ. ಏನು ಅಂತ ಮಾತಾಡ್ತಿರ್ಬೇಕಾದ್ರೆ ಆ ಕ್ಲಾಸ್ಮೇಟ್ ಹುಡುಗ ಫೋನ್ ಅಲ್ಲಿ ಏನಂತ ಹೇಳ್ತಾನಂದ್ರೆ, ನೀನು ಹೇಳ್ದೆ ಅಲ್ಲೋ ಈ ಹುಡುಗಿನ ಪಿಕಪ್ ಮಾಡೋದಕ್ಕೆ ಆಗೋದಿಲ್ಲ, ಅವಳನ್ನ ಕರೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ, ಇವಾಗ ನಾನು ಅವಳನ್ನ ಕರೆಕ್ಟ್ ಮಾಡಿ ಕಥೆಯನ್ನು ಮುಗಿಸ್ಬಿಟ್ಟೆ, ಬೇಕಾಗಿದ್ರೆ ನೀನು ಅವಳ ಜೊತೆ ಮಾತಾಡ್ತೀಯಾ ಅಂತ ಫೋನ್ ಅನ್ನ ನಮ್ಮ ಹೀರೋಯಿನ್ ಕಿವಿಗೆ ಮಡಗೋದಕ್ಕೆ ಹೋಗ್ತಾನೆ ಹುಡುಗ. ಇದನ್ನೆಲ್ಲ ನೋಡಿ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ, ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಷ್ಟೇ ಆವಾಗ ಹುಡುಗ ಹಾಗೆ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅವನ ಪಾರ್ಟಿವೆ ಕಟ್ ಆಗಿ ಕೆಳಗಡೆ ತುಪ್ಪ ಅಂತ ಬೀಳುತ್ತೆ. ದೊಡ್ಡ ಹೀರೋನ ನೀನು ಹೋಗಲ್ಲಿ ಅಂತ ಹೇಳಿ ನಮ್ಮ ಹೀರೋಯಿನ್ ಕೋಪದಿಂದಾನೇ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಇವಾಗ ನಮ್ಮ ಹೀರೋಯಿನ್ಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬರುತ್ತೆ. ನಮಗೆ ಇಷ್ಟ ಇದ್ರೆ ಸರಿ ಓಕೆ ಅಂತ ಫೀಲ್ ಆದ್ರೆ ಆಪೋಸಿಟ್ ಅಲ್ಲಿ ಇರುವ ಹುಡುಗನಿಗೆ ಏನೂ ಆಗೋದಿಲ್ಲ, ನಮ್ಮನ್ನ ಫೋರ್ಸ್ ಮಾಡ್ಬೇಕಾದ್ರೆ ನಮಗೆ ಕೋಪ ಬರ್ಸಿದ್ರೆ ಮಾತ್ರವೇ ಅವರಿಗೆ ಆ ರೀತಿ ಅಪಾಯ ನಡೀತಿದೆ ಅಂತ ಅರ್ಥ ಮಾಡ್ಕೋತಾಳೆ. ನಂತರ ನಮ್ಮ ಹೀರೋಯಿನ್ ಅವರ ಅಮ್ಮನನ್ನ ನೋಡೋದಕ್ಕಾಗಿ ಹಾಸ್ಪಿಟಲ್ ಗೆ ಬಂದಿರ್ತಾಳೆ. ಮತ್ತೆ ಸೀನ್ ಅನ್ನು ಕಟ್ ಮಾಡಿದ್ರೆ ಮನೆಯಲ್ಲಿ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಅವಳ ತಂದೆ ಅವರ ಮಗನ ಹತ್ರ ಮಾತಾಡ್ತಿರ್ತಾರೆ. ನೋಡು ಮಗ, ನೀನು ಈ ರೀತಿ ಮಾಡೋದೆಲ್ಲ ತಪ್ಪು, ಅತಿ ಆಯ್ತು ನಿನ್ನದು, ಈ ರೀತಿ ಕೀಚಕ ಆಟಗಳನ್ನ ನೀನು ಆಡ್ತಿರೋದು ನನಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ಈ ಮನೆಯನ್ನ ಬಿಟ್ಟು ನೀನು ಹೊರಗಡೆ ಹೋಗು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ ಇಷ್ಟು ದಿನಗಳಾಗಿ ಹೇಳ್ದೆ ಏನಿವಾಗ ಸಡನ್ ಆಗಿ ಬಂದು ನೀನು ಬೈತಿದ್ಯಾ ಅಂತ ಹೇಳಿ ಹುಡುಗ ಅವರ ತಂದೆಗೇನೆ ಹಾಕಿ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟು ಯಾವಾಗ್ಲೂ ಒಂದು ರೋಡ್ ವೀಲರ್ ಡಾಗ್ ಅನ್ನ ಅವನು ಸಾಕ್ತಿರ್ತಾನೆ. ಅದನ್ನು ಕೇಜನ್ನ ಬಿಟ್ಟು ಓಪನ್ ಮಾಡಿಸಿ ಅವರ ತಂದೆಯನ್ನ ಕಚ್ಚಿಸ್ತಾನೆ ಹುಡುಗ. ಇವಾಗ್ಲೇ ಆ ಸ್ಟೆಪ್ ಬ್ರದರ್ ಒಂದು ವಿಷಯವನ್ನು ಹೇಳ್ತಾನೆ, ನಾನು ಆ ಹುಡುಗಿಯನ್ನ ಮದುವೆ ಆಗೋಣ ಅಂತ ಅನ್ಕೊಂಡ್ರೆ ನೀನೇನೋ
ಅವರ ಅಮ್ಮನನ್ನ ಮದುವೆ ಮಾಡಿ ಆ ಹುಡುಗಿಯನ್ನ ನನಗೆ ತಂಗಿ ಮಾಡ್ಬಿಟ್ಟಿಯಲ್ಲ ಅಂತ ಸಿಕ್ಕಾಪಟ್ಟೆ ಕೋಪದಲ್ಲಿ ಮಾತಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿದ ಅವನ ಗರ್ಲ್ ಫ್ರೆಂಡ್ ಆ ಜಾಗದಲ್ಲಿ ಇರ್ತಿದ್ದಾಳಲ್ಲ, ಅಯ್ಯೋಪ್ಪ ಪಿಚ್ಚೆ, ಇಷ್ಟು ದಿನಗಳಾಗಿ ನೀನು ನನ್ನನ್ನ ಏಮರ್ಸ್ತಿದ್ದ, ಇವಾಗ್ಲೇ ಇಲ್ಲಿಗೆ ನಿನ್ನ ಜೊತೆ ನಾನು ಬ್ರೇಕಪ್ ಮಾಡ್ಕೋತೀನಿ ಕಣೋ ಅಂತ ಹೇಳಿ ಅವನ ತಂದೆಯನ್ನ ಅಲ್ಲಿಂದ ಕಾಪಾಡಿ ಹುಡುಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳೆ. ಹಾಸ್ಪಿಟಲ್ಗೆ ಬಂದಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಜಾಗದಲ್ಲೇ ಇರ್ತಾಳೆ. ಅವರ ಅಮ್ಮನನ್ನ ಅಡ್ಮಿಟ್ ಮಾಡಿದ್ದಾರೆ ಅಲ್ವಾ, ಅದೇ ಹಾಸ್ಪಿಟಲ್ ಏನೇ ಅದು. ನಮ್ಮ ಹೀರೋಯಿನ್ ತಂದೆಯವರನ್ನ ನೋಡಿ ತುಂಬಾನೇ ಬೇಜಾರಾಗ್ತಾಳೆ. ಆವಾಗ ಆ ಸ್ಟೆಪ್ ಬ್ರದರಿನ ಗರ್ಲ್ ಫ್ರೆಂಡ್ ಹುಡುಗಿ ಹೇಳ್ತಾಳೆ ನಮ್ಮ ಹೀರೋಯಿನ್ ಹತ್ರ, ನನ್ನನ್ನ ಕ್ಷಮಿಸ್ಬಿಡು, ಇವು ಎಲ್ಲದಕ್ಕೂ ಕಾರಣ ನಿನ್ನ ಅಣ್ಣ ಸ್ಟೆಪ್ ಬ್ರದರೇ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅವನಿಗೆ ಒಂದು ಸರಿಯಾದ ಪಾಠವನ್ನ ಕಳಿಸ್ಕೊಡ್ತೀನಿ ನಾನು ಅಂತ ತುಂಬಾನೇ ಕೋಪ ಮಾಡಿ ಮನೆಗೆ ಬರ್ತಾಳೆ. ಮನೆಗೆ ಬಂದ ಮೇಲೆ ಸ್ಟೆಪ್ ಬ್ರದರ್ ಅನ್ನ ನೋಡಿ, ನೀನು ಏನು ನನ್ನನ್ನ ಲವ್ ಮಾಡ್ತಿದೀಯಾ ಅಂತ ಕೇಳ್ಬೇಕಾದ್ರೆ, ಹೌದು ನಿನ್ನನ್ನ ನಾನು ತುಂಬಾನೇ ಇಷ್ಟಪಡ್ತಿದ್ದೀನಿ ಅಂತ ಸ್ಟೆಪ್ ಬ್ರದರ್ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ, ಸರಿ ಓಕೆ, ಇವನಿಗೆ ಫಿಸಿಕಲ್ ಆಗಿ ಟಚ್ ಅಲ್ಲಿ ಇದ್ದು ಇವನಿಗೆ ಪಾಠವನ್ನ ಕಳಿಸ್ಕೊಡೋಣ ಅಂತ ಅವನ ಹತ್ರ ಬರ್ತಾಳೆ. ಬಾ ನಾವಿಬ್ಬರು ಒಂದಾಗಿರೋಣ ಅಂತ. ಸ್ಟೆಪ್ ಬ್ರದರ್ ಅವಳನ್ನು ನೋಡಿ ಹೆದರ್ಕೊತಿರ್ತಾನೆ. ಏನಿವಳು ಅವಳಾಗಿದ್ದು ಅವಳೇ ಬಂದು ಈ ರೀತಿ ಬಿಹೇವ್ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ಕೊಂಡೆ ಅವಳ ಜೊತೆ ಒಂದಾಗಿರೋದಕ್ಕೆ ಶುರು ಮಾಡ್ತಾನೆ ಹುಡುಗ. ಹಾಗಿರ್ಬೇಕಾದ್ರೆ ಹೀರೋಯಿನ್ ಏನು ಹಠ ಮಾಡದೆ ಹಾಗೆ ಆರಾಮಾಗಿ ಮಲಗಿರೋದನ್ನ ನೋಡಿ ಸಮಥಿಂಗ್ ರಾಂಗ್ ಅಂತ ಫೀಲ್ ಮಾಡಿದ ಹುಡುಗ ಹಾಗೆ ಅವನ ಕೈ ಬೆರಳನ್ನು ನೋಡ್ಬೇಕಾದ್ರೆ ಆವಾಗ್ಲೇನೆ ಅವನಿಗೆ ಹಳೆ ವಿಷಯ ನೆನಪಿಗೆ ಬರುತ್ತೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹುಡುಗನ ಕೈ ಬೆರಳು ಏನಕ್ಕೆ ಕಟ್ ಆಯ್ತು, ಏನಕ್ಕೆ ಕೈಯಿಂದ ಬ್ಲಡ್ ಬರ್ತಿತ್ತು ಅನ್ನೋ ವಿಷಯ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಚಿಕ್ಕದ್ರಲ್ಲೇ ಈ ಗಂಡು ಆಡಬಾರ್ದ ಆಟವನ್ನ ಆಡೋದಕ್ಕೆ ಟ್ರೈ ಮಾಡಿದೆ. ಇವಾಗ್ಲೂ ಆ ಹುಡುಗ ಸಿಕ್ಕಾಪಟ್ಟೆ ಕಿರ್ಚ್ಕೊತಿರ್ತಾನೆ, ನೋವಿನಲ್ಲಿ ನರಳ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ನಿಧಾನಕ್ಕೆ ಮೇಲೆದ್ದು ನಿಂತ್ಕೋತಾಳೆ. ಆವಾಗ ಹುಡುಗನ ಪಾರ್ಟ್ ಕಟ್ ಆಗಿ ಕೆಳಗಡೆ ಬೀಳುತ್ತೆ. ಅದನ್ನ ಬೇರೆ ಓಡಿ ಬಂದು ಆ ನಾಯಿ ಲಬಕ್ ಅಂತ ಕಚ್ಚಿ ತಿನ್ಕೋತಿರುತ್ತೆ. ನನ್ನನ್ನ ಕಾಪಾಡು ಕಾಪಾಡು ಅಂತ ಹುಡುಗ ಬೇರೆ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅವನ ಸದ್ದನ್ನ ಕಿವಿಗೇನೆ ಹಾಕೊಳ್ದೆ ಅಲ್ಲಿಂದ ಹೊರಟು ಹೊರಗಡೆ ಬರ್ತಾಳೆ. ಸೈಕಲ್ ಅನ್ನು ತಗೊಂಡು ಸ್ಪೀಡ್ ಆಗಿ ಬರ್ತಿರ್ತಾಳೆ. ಸಡನ್ ಆಗಿ ಅವಳ ಸೈಕಲಿನ ಫ್ರಂಟ್ ಟೈರ್ ಪಂಚರ್ ಆಗ್ಬಿಡುತ್ತೆ. ಸೊ ಅದನ್ನ ಅವಳೇನೆ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳಿಗೆ ಪಂಚರ್ ಅನ್ನ ಹಾಕೋದಕ್ಕೆ ಗೊತ್ತಿಲ್ಲ. ಅಂತ ಸಮಯದಲ್ಲಿ ಆ ದಾರಿಯಲ್ಲಿ ಒಂದು ಕಾರ್ ಬರುತ್ತೆ. ಅದರಲ್ಲಿ ಲಿಫ್ಟ್ ಅನ್ನ ಕೇಳ್ತಾಳೆ. ಆ ಕಾರನ್ನ ಒಬ್ಬರು ತಾತಡಿ ಡ್ರೈವ್ ಮಾಡಿ ಬಂದಿರ್ತಾರೆ. ಲಿಫ್ಟ್ ಅನ್ನ ಕೇಳಿ ನಮ್ಮ ಹೀರೋಯಿನ್ ಕಾರಿಗೆ ಹತ್ಕೋತಾಳೆ. ಹಾಗೆ ಟ್ರಾವೆಲ್ ಮಾಡಿ ಹೋಗ್ತಿರ್ಬೇಕಾದ್ರೆ ಕತ್ತಲೆ ಆಗ್ಬಿಡುತ್ತೆ. ನಮ್ಮ ಹುಡುಗಿನು ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ನಮ್ಮ ಹೀರೋಯಿನ್ ಕೆಳಗಡೆ ಇಳಿಬೇಕಾಗಿರುವ ಲೊಕೇಶನ್ ಅನ್ನು ದಾಟಿ ಆ ತಾತ ನಮ್ಮ ಹೀರೋಯಿನ್ ಅನ್ನ ತುಂಬಾ ದೂರ ಕರ್ಕೊ ಬಂದ್ಬಿಟ್ಟಿರ್ತಾರೆ. ನಮ್ಮ ಹೀರೋಯಿನ್ ಹೆದರಿ ಕೆಳಗಡೆ ಇಳಿಯೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಅಜ್ಜ ನಮ್ಮ ಹೀರೋಯಿನ್ ಕೆಳಗಡೆ ಇಳಿದೇ ಇರೋ ರೀತಿ ಡೋರ್ ಅನ್ನ ಲಾಕ್ ಮಾಡ್ಕೊಬಿಟ್ಟಿರ್ತಾನೆ. ಆವಾಗ ಮುದುಕನನ್ನ ಟೆನ್ಷನ್ ಇಂದ ನಮ್ಮ ಹುಡುಗಿ ನೋಡ್ಬೇಕಾದ್ರೆ ಆ ಮುದುಕ ನಮ್ಮ ಹೀರೋಯಿನ್ ಮೇಲೆ ಇರೋ ಆಸೆಯಲ್ಲಿ ಒಂದ್ ರೀತಿ ಲುಕ್ ಅನ್ನ ಕೊಡ್ತಾನೆ. ನೋಡಿ ಇದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾದ ನಮ್ಮ ಹೀರೋಯಿನ್ ಈ ತಾತನಿಗೂ ನಾವು ಪಾಠವನ್ನ ಕಳಿಸ್ಕೊಡ್ಬೇಕು ಅಂತ ಫೀಲ್ ಮಾಡಿ ಕ್ಯಾಮರಾವನ್ನ ನೋಡಿ ಹಾಗೆ ನಗಾಡ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಆಕ್ಚುಲಿ ಈ ಮೂವಿಯಲ್ಲಿ ಏನನ್ನ ಹೇಳೋದಕ್ಕೆ ಬರ್ತಿದ್ದಾರೆ ಅಂದ್ರೆ ಫೆಮಿನಿಸಂ ಬಗ್ಗೆ ಮಾತಾಡಿದ್ದಾರೆ. ಒಂದು ಹುಡುಗಿಗೆ ಇಷ್ಟವಿಲ್ಲದೆ ಅವಳನ್ನ ಟಚ್ ಮಾಡಬಾರ್ದು ಅನ್ನೋದನ್ನ ಹೇಳ್ತಿದ್ದಾರೆ. ಸೊ ಈ ಮೂವಿಯನ್ನು ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.